ಲೇ ಬಿಟ್ಟು ನಿನ್ ಕೈ ಮುಗಿತೀನಿ ಕಣೋ, ದಯವಿಟ್ಟು ಈ ಕಡೆ ಬರ್ಬೇಡ ಕಣೋ, ಬರ್ಬೇಡ. ಆ ಕಡೆ ಹೋಗು, ಆ ಕಡೆ ಹೋಗು. ಇನ್ನೆಷ್ಟು ಮಾಡ್ತೀಯೋ? ಉಸಿರಾಡಕ್ಕಾಗದೆ ಸಾಯ್ತಾ ಇದೀನಿ ಕಣ. ಎಲ್ಲೋಗ್ಲಿ? ಅಯ್ಯ, ಈ ಕಡೆ ಈ ಕಡೆ ಆ ಕಡೆ. ಅಯ್ಯೋ, ಬಿಟ್ಟು ಅಜ್ಜಿ ತಾತ ದೇವ ಅಪ್ಪ ಅಜ್ಜಿ ತಾತ ಚಿಕ್ಕಪ್ಪ ಟಾಯ್ಲೆಟ್ ಅಲ್ಲಿ ಏನೋ ನೋಡಿ ಭಯ ಪಟ್ಟಿದ್ದಾನಣ್ಣ. ದೆವ್ವ ದೆವ್ವ ಅಂತಿದ್ದಾನೆ. ಅಮ್ಮಯ್ಯ, ತಪ್ಪಿಸ್ಕೊಂಡ್ಬಿಟ್ಟೆ. ಈ ಫೋನ್ ಕಳ್ತನ ಮಾಡೋದು ಇಷ್ಟು ಕಷ್ಟನಾ? ಆ ಬಿಟ್ಟು ಸಿಕ್ಕಾಕ್ಸ್ಬಿಡ್ತಿದ್ದೆ ನಾನೀಗ. ಭಯ ಪಟ್ಟಿಲ್ಲ ದೊಡ್ಡಮ್ಮ, ನನ್ ದೆವ್ವ ನಿಜವಾಗ್ಲೂ ನೋಡಲಿ. ಇದು ಗಾಳಿಗೆ ಹಾರಿರುತ್ತೆ. ಇದು ನೋಡಿ ದೆವ್ವ ಅನ್ಕೊಂಡಿರ್ತಾನೆ. ದೆವ್ವ ಏನೂ ಇಲ್ಲ, ಹೋಗೊಳಗ್ ಮಲ್ಕೊಳ್ಳಿ. ಬಾರೋ ಮಾವ ಮಾವಯ್ಯನಾ? ಅಂದ್ರೆ ನಾನು ನಿನ್ ಕಣ್ಣಿಗೆ ಕಾಣಿಸ್ತಾ ಇದ್ದೀನ? ಓ ಮಾವ, ಚಿಕ್ಕಮ್ಮನ ಗಾದೆ ನೆನ್ಪಾಗ್ತಿದೆ. ಅದ್ ಸರಿ, ಈ ಟೈಮಲ್ಲಿ ಎಲ್ಲಿಗೆ ಮಾವ? ಅದೇನಮ್ಮ, ನಮ್ ಬಿಟ್ಟು ಭಯ ಪಟ್ಟಲ್ವಾ? ನನಗೆ ಗೊತ್ತಿರೋಬ್ರು ಸ್ವಾಮೀಜಿ ಇದ್ದಾರೆ, ಹೋಗಿ ತಾಯ್ತ ನಿಮ್ಮೆಣ್ಣು ತಗೊಂಡ್ಬರೋಣ ಅಂತ ಹೋಗ್ತಾ ಇದೀನಿ. ಸಾಕು 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 ಮಾವ, ನಿಲ್ಸಿ. ಯಾಕಮ್ಮ? ಮತ್ತೆ ಅವ್ನು ಭಯ ಪಟ್ಟು ಚಡ್ಡಿ ಒದ್ದೆ ಮಾಡ್ಕೊತಾನೆ. ಯಾಕಮ್ಮ ನಮ್ಗ ಶ್ರಮ? ಇಲ್ಲೇ ಪಕ್ಕದಲ್ಲೇ 2 ಹೆಜ್ಜೆ ಇಟ್ರೆ ಬಂದ್ಬಿಡುತ್ತೆ, ಸ್ವಾಮೀಜಿ ಕಾಣಿಸ್ಕೊತಾರೆ. ನೀನಿರು, ಬಂದೆ. ಪರವಾಗಿಲ್ಲ ಮಾವ. ಆ ದೆವ್ವ ಸಿಕ್ಕಾಕೊಳ್ತಾ? ದೆವ್ವ ಎಲ್ಲಿ 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 ಎಲ್ಲಿ? ನೀನ್ ನೋಡ್ದ್ಯಾ? ಅಯ್ಯೋ, ನಿನ್ಗೂ ಕೂಡ ತಾಯ್ತ ತಗೊಂಡ್ಬರ್ಬೇಕಾ? ಬೇಡ, ಆ ದೆವ್ವ ಬೇರೆ ಯಾರೋ ಅಲ್ಲ ಮಾವ. ಯಾರಮ್ಮ? ನೀವೇ. ಅದೇನಮ್ಮ, ನಾನು ನಿನ್ಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದೀನಿ, ನನ್ನ ನೀನು ದೆವ್ವ ಅಂತೀಯ? ಮಾವ ಸಾಕು, ನಾನೆಲ್ಲ ನೋಡ್ದೆ. ನೀವೇ ಆ ಮುಸುಕ್ ಹಾಕೊಂಡು ಭಯ ಪಡಿಸಿದ್ರಿ. ಗೊತ್ತಾಗೋಯ್ತಾ? ಹಾ, ಗೊತ್ತಾಗೋಯ್ತು. ಅಂದ್ರೆ ಅದು ಅಮ್ಮ. ಮಾವ, ನಾನು ಅಮೆರಿಕಾಯಿಂದ ಬಂದಿರೋದು, ಅಂಬಾಜಿ ಪೇಟೆಯಿಂದ ಅಲ್ಲ. ಅಲ್ಲಿ ಡೇಗೆ ನೈಟ್ಗೆ ವ್ಯತ್ಯಾಸ ಇರಲ್ಲ. ಯಾವ ಟೈಮಲ್ಲಾದ್ರೂ ಇಂಥದನ್ನೆಲ್ಲ ಈಸಿಯಾಗಿ ಕಂಡು ಹಿಡಿದು ಬಿಡ್ತಾರೆ. ನೀನು ಕಂಡಿಡ್ಬಿಟ್ಟೇನಮ್ಮ? ಮಾವಯ್ಯ, ಆ ಫೋನ್ ಕೊಡಿ. ಈ ಫೋನಾ? ಇದು ತುಂಬಾ ಕಾಸ್ಟ್ಲಿ ಫೋನ್ ಅಮ್ಮ, ಕಷ್ಟಪಟ್ಟು ಬೆವರು ಸುರಿಸಿ ಎತ್ಕೊಂಡ್ ಬಂದಿದ್ದೀನಿ. ಓ, ಅಂದ್ರೆ ಈ ಫೋನ್ ಕಳ್ತನ ಮಾಡೋದಕ್ಕೆ ನೀವು ಆ ರೂಮಿಗೆ ಹೋಗಿದ್ರಾ? ಇದಕ್ಕೂ ಮುಂಚೆ
ಅಜ್ಜಿ ಚೌಲಿ ಕಳ್ತನ ಮಾಡಿದ್ರಿ ಎಣ್ಣೆಗೋಸ್ಕರ. ಈಗ ಈ ಫೋನ್ ಕಳ್ತನ ಮಾಡಿರೋದಕ್ಕೆ ಅಮ್ಮಮ್ಮಮ್ಮಮ್ಮಮ್ಮಮ್ಮ ಬೇಡಮ್ಮ, ಜೋರ ಕಿರ್ಚ್ಬೇಡ. ಇವರೆಲ್ಲ ನನ್ನ ನೋಡ್ಬಿಟ್ರೆ ನನ್ ಕತೆ ಅಷ್ಟೇ, ಕಳ್ಳ ಅಂತ ಪಟ್ಟ ಕಟ್ಬಿಡ್ತಾರಮ್ಮ. ನೋಡಮ್ಮ, ನಾನು ಅಷ್ಟೊಂದ್ ದೊಡ್ಡ ಅಪಾಯಕಾರಿ ಕಳ್ಳ ಅಲ್ಲಮ್ಮ. ಏನೋ ಎಣ್ಣೆಗೋಸ್ಕರ ಅವಾಗವಾಗ ಇಂಥ ಚಿಕ್ಕ ಚಿಕ್ಕ ಕಳ್ತನ ಮಾಡೋ ಚಿಲ್ಡ್ರೆ ಕಳ್ಳ ಅಮ್ಮ ನಾನು. ಅಷ್ಟೇ ಅಷ್ಟೇ ಕಣಮ್ಮ. ಮಾವ, ನಿಮಗೆ ಬೇಕಾಗಿರೋದು ದುಡ್ಡೇ ಅಲ್ವಾ? ನಾನ್ ಕೊಡ್ತೀನಿ. ಫೋನ್ ಕೊಡಿ. ಇದ್ರ ಬೆಲೆ 50,000 ಕಣಮ್ಮ. 50,000. 50,000ನೇ ಅಲ್ವಾ? ನಾನ್ ಕೊಡ್ತೀನಿ, ಕೊಡಿ. ತಗೊಳ್ಳಿ ಮಾವ. ನೀನ್ ಇದನ್ನ ತಗೊಳಮ್ಮ. ಅಮ್ಮ ಆದ್ಯ, ನನಗ್ ಬೇಕಾಗಿರೋದು ದುಡ್ಡೇನಮ್ಮ. ಇಲ್ಲಿವರೆಗೂ ಬರೀ ಎಣ್ಣೆ ವಾಸನೆ ನೋಡಿದೀನಿ, ದುಡ್ಡಿನ ವಾಸನೆ ನೋಡ್ತಾ ಇರೋದು ಇದೇ ಮೊದಲನೇ ಸಲ ಕಣಮ್ಮ. ಥ್ಯಾಂಕ್ ಯು ತಾಯಿ, ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬಾ ಸಂತೋಷ ಆಗ್ತಿದೆ. ನಾನು ಹೋಗಿ ಬರ್ತೀನಮ್ಮ. ಮಾವ, ದಯವಿಟ್ಟು ಸ್ನಾನ ಮಾಡ್ಕೊಳ್ಳಿ. ಏನ್ ಚಾರು, ಈ ಫೋನ್ನ ಅಡ್ಡ ಇಟ್ಕೊಂಡು ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ಅಲ್ವಾ? ಇವಾಗ ನೋಡ್ಕೋತೀನಿ ನಿನ್ ವಿಷಯನ. ಅದ್ ಹೇಗ್ ಬ್ಲ್ಯಾಕ್ ಮೇಲ್ ಮಾಡ್ತೀಯೋ ಅದನ್ನು ನೋಡ್ತೀನಿ. ಮಾಡ್ತೀನಿರು. ಏನ್ ಚಿಕ್ಕಮ್ಮ, ಆದ್ಯ ಹೋಗ್ತಿದ್ದಾಳೆ ಅನ್ನೋ ಖುಷಿಲಿ ಯಾರು ಕೂಡ ನಿದ್ದೆ ಮಾಡೇ ಇಲ್ವಾ? ಇಲ್ಲ ಚಾರು, ನೀನ್ ಕೊಟ್ಟಿರೋ ಧೈರ್ಯದಿಂದ ಪ್ರಶಾಂತವಾಗಿ ಮಲ್ಕೊಂಡ್ವಿ. ಆದ್ರೆ ಆದ್ಯ ಹೊರಟೋಗಿದ್ದಾಳೆ ಅಂತ ಎಲ್ಲೂ ಒಂದು ಚಿಕ್ಕ ಕ್ಲೂ ಕೂಡ ಸಿಗ್ತಾ ಇಲ್ವಲ್ಲ ಅಂತ ನೋಡ್ತಿದ್ದೀನಿ. ಚಿಕ್ಕಮ್ಮ, ನಿನ್ಗ ಆ ಡೌಟ್ ಎಲ್ಲ ಬೇಕೇ ಆಗಿಲ್ಲ. ನಾನ್ ಕೊಟ್ಟಿರೋ ಟಾರ್ಚರ್ಗೆ ವಾಪಸ್ ಇಂಡಿಯಾಗ್ ಬರ್ಬೇಕು ಅಂದ್ರೂ ಭಯ ಪಡ್ತಾಳೆ. ಅತ್ತೆ, ನೀವ್ಯಾಕೆ ಈ ತರ ಡಲ್ಲ ಕೂತ್ಕೊಂಡಿದ್ದೀರಾ? ಇನ್ನೂ ನನ್ ಮಾತಲ್ಲಿ ನಂಬಿಕೆ ಇಲ್ವಾ? ನನ್ ಪವರ್ ಏನು ಅಂತ ನೆನ್ನೆನೆ ತೋರ್ಸಿದ್ನಲ್ಲ. ನನ್ ಕಾಟ ತಡ್ಕೊಳ್ಳೋ ಶಕ್ತಿ ಆದ್ಯಂಗ್ ಇಲ್ವೇ ಇಲ್ಲ. ಚಾರು, ನೀನ್ ಹೀಗ್ ಹೇಳ್ತಿದ್ರೆ ಹೇಗಿದೆ ಗೊತ್ತಾ? ಇಲಿ ಕಣ್ಣಿಗೆ ಕರ್ಚೀಫ್ ಕಟ್ಟಿ ಅದಕ್ಕೆ ಲುಂಗಿ ಡ್ಯಾನ್ಸ್ ಹೇಳ್ಕೊಟ್ಟ ಹಾಗಿದೆ. ಏನಿದು ಅತ್ತೆ? ನಾನ್ ಹುಲಿ ಹಾಕಿ ಫೀಲ್ ಮಾಡ್ಕೋತಿದ್ರೆ ನನ್ನ ಇಲ್ಲಿಗೆ ಹೋಲಿಸ್ತಾ ಇದ್ದೀರಾ? ಅಬ್ಬಾ, ಯಾವುದಕ್ಕೂ ಒಂದ್ಸಲ ಆದ್ಯ ಮನೆ ಬಿಟ್ಟು ಹೋಗಿದ್ದಾಳೋ ಇಲ್ವೋ ರೂಮ್ಗೆ ಹೋಗಿ ನೋಡ್ಬಿಟ್ರೆ ಒಳ್ಳೇದಲ್ವಾ? ಅಮ್ಮ, ರೂಮ್ವರೆಗೂ ಯಾಕೆ ಹೋಗ್ಬೇಕು? ಅವ್ಳು ನಿಜವಾಗ್ಲೂ ಹೊರಟೋಗಿದ್ರೆ ಆ ಸುದ್ದಿ ಇಲ್ಲಿವರೆಗೂ ಬರ್ತಾ ಇರ್ಲಿಲ್ವಾ? ಅತ್ತೆ, ಆದ್ಯ ಇಲ್ಲಿಗೇನಾದ್ರೂ ಬಂದ್ಲಾ? ಅಂದ್ರೆ ಆದ್ಯ ರೂಮಲ್ಲಿ ಇಲ್ವಾ ರಾಜಿ? ಇಲ್ಲ ಅತ್ತೆ. ಅಂದ್ರೆ ಆದ್ಯ ಇಲ್ಲಿಗೂ ಕೂಡ ಬರಲಿಲ್ವಾ? ಅದೇನೋ ರಾಜಲಕ್ಷ್ಮಿ, ಮನೇಲಿ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಹೌದಾ? ಆದ್ಯ, 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 ಆದ್ಯ. ರಾಜಿ, ಏನಾಯ್ತಮ್ಮ? ಅಮ್ಮ, ಆದ್ಯ ಮನೇಲಿ ಇಲ್ಲ ಅಮ್ಮ. ಹೇಳ್ದೇನೆ ಎಲ್ಲಿಗೆ ಹೋಗ್ತಾಳೆ ರಾಜಿ? ಇಲ್ಲೇ ಎಲ್ಲೋ ಇರ್ಬೇಕು ನೋಡು. ಇಲ್ಲ ಅಮ್ಮ. ಅಮ್ಮ, ನಡಿಯ ನೋಡೋಣ. ಆದ್ಯ, ಆದ್ಯ,
ನಾ ಹುಡ್ಕೋದು ವ್ಯರ್ಥ ಅಂತ ಅನ್ಸುತ್ತೆ. ಅವಳು ಮತ್ತೆ ಊರಿಗೆ ಹೋದ್ಲೇನೋ ತಿಳ್ಕೊಳ್ಳಿ. ಏನಮ್ಮ ರಾತ್ರಿ ನನಗೆ ಹೇಳ್ತೀನಿ ಹೇಗೆ ಹೋಗ್ತಾಳೆ? ಇಲ್ಲ ಆದ್ಯಾ, ಆದ್ಯಾ ಅತ್ತೆ ಏನಾಯ್ತು ಆದ್ಯಂಗೆ? ಸೀನು, ಆದ್ಯ ಎಲ್ಲೂ ಕಾಣಿಸ್ತಾ ಇಲ್ಲ ಕಣೋ. ಒಂದ್ಸರ್ತಿ ಹೋಗಿ ಎಲ್ಲ ಕಡೆನೂ ನೋಡು. ರಾಜಲಕ್ಷ್ಮಿ ಮನೇಲಿ ಎಲ್ಲ ಕಡೆ ಹುಡುಕ್ದ? ಹುಡುಕ್ದೆ ಮಾವ, ಮನೇಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ನನಗೆ ಹೇಳ್ದೆ ಹೊರಟೋದ್ಲಾ? ಹೇಳಿದ್ರೆ ನಾನು ತಡಿತೀನಿ ಅಂತ ಹೇಳ್ದೆ ಹೊರಟೋಗಿದ್ದಾಳೆ ಅನ್ಸುತ್ತೆ. ತಂಗಿಯಮ್ಮ ಅದೇ ಕಾಣಿಸ್ತಾ ಇಲ್ವಾ? ಹೌದಣ್ಣ, ಅವಳಿಗೆ ಏನಾಗಿದೆಯೋ ಏನೋ ಅಂತ ಭಯ ಆಗ್ತಿದೆ. ನೀವೇನು ಯೋಚನೆ ಮಾಡಬೇಡಿ ಅದಕ್ಕೆ. ಆದ್ಯ ನಮ್ಮೆಲ್ರಿಗೂ ಹೇಳ್ದೆ ಎಲ್ಲಿ ಹೋಗ್ತಾಳೆ? ಆದ್ಯ ಹತ್ರ ಫೋನ್ ಇದೆ ಅಲ್ವಾ, ಒಂದ್ಸಲ ಫೋನ್ ಮಾಡಿ ತಿಳ್ಕೊಳ್ಳಿ. ಆ ದಿನಕ್ಕೆ ಫೋನ್ ಹೋಗ್ತಾ ಇಲ್ಲ. ನಾನು ಹೇಳ್ದೆ ಅಲ್ವಾ, ಆದ್ಯ ಆಸ್ಟ್ರೇಲಿಯಾಗ ಹೊರಟೋಗಿದ್ದಾಳೆ. ಎಂತ ಕೆಲಸ ಮಾಡ್ದೆ ಅಕ್ಕ? ಹೇಳಿದ್ರೆ ನಾನು ಬೇಡ ಅಂತೀನಿ ಅಂತ ನನಗೂ ಕೂಡ ಹೇಳ್ದೆ, ಹೌದಾ? ಏಯ್ ಸಾಕ್ ಮಾಡಿ. ರಾಜು, ನಿಂಗೆ ಮೊದಲೇ ಹೇಳಿದ್ದೆ ಅಲ್ವಾ, ಆ ಹುಡುಗಿ ನಿಯತ್ತಿಲ್ದಿರೋಳು, ಸರಿಯಾಗಿ ಒಂದು ಜಾಗದಲ್ಲಿ ಇರಲ್ಲ ಅಂತ. ಜಾನಕಿ ಮಾತು ಕೇಳಿ ಅವಳನ್ನ ಮನೇಲಿ ಇರಕ್ ಬಿಟ್ಟೆ. ಇವಾಗ ನಡಿಬಾರ್ದೇನಾದ್ರೂ ನಡೆದ್ರೆ ಅದಕ್ಕೆ ಯಾರು ಹೊಣೆ? ಮೊನ್ನೆ ನೀನ್ ನೆನ್ಪಾಗಿ ವಾಪಸ್ ಬಂದ್ಲು, ಇವತ್ತು ಅವ್ರಪ್ಪ ನೆನ್ಪಾಗಿ ವಾಪಸ್ ಹೊರಟೋದ್ಲೇನೋ. ಹೇಳು ಆದ್ಯ, ಏನಾಯ್ತು? ಒಂದೇ ಸಲ ಅಪ್ಪ ನೆನಪಾದ್ರು. ಅಮೇರಿಕಾದಲ್ಲಿ ಅಮ್ಮನ ಜೊತೆ ಕಳೆದ ಕ್ಷಣಗಳು ನೆನಪಾಯ್ತು. ಇಲ್ಲ ಪದ್ಮ, ಆದ್ಯ ನನ್ನ ಹತ್ರ ಹೇಳ್ದೆ ಇಲ್ಲೂ ಕೂಡ ಎಲ್ಲೂ ಹೋಗಲ್ಲ. ಅಂಥದ್ರಲ್ಲಿ ಆಸ್ಟ್ರೇಲಿಯಾಗೆ ಹೇಗೆ ಹೋಗ್ತಾಳೆ? ಅವ್ರಪ್ಪ ಕರ್ಕೊಂಡು ಹೋಗ್ತೀನಿ ಅಂದಾಗ ನೀವೆಲ್ಲರೂ ಬೇಜಾರು ಮಾಡ್ಕೊಂಡ್ರಲ್ಲ ಅತ್ಗೆ, ಅದಕ್ಕೆ ಯಾರಿಗೂ ಹೇಳ್ದೆ ಹೋಗಿದ್ದಾಳೆ ಬಿಡು. ಆದ್ರೂ ಎಲ್ಲಿ ಹೋಗಿದ್ದಾಳೆ? ಅವ್ರ ಅಪ್ಪನ ಹತ್ರನೇ ಅಲ್ವಾ? ಅದಕ್ಕೆ ಸಂತೋಷ ಪಡೋದ್ ಬಿಟ್ಟು ಬೇಜಾರ್ ಮಾಡ್ಕೋತಿದ್ದೀರಲ್ಲ ಯಾಕೆ? ನೀನೇನೆ ಅವಳು ಖಂಡಿತವಾಗ್ಲೂ ಅವ್ರ ಅಪ್ಪನ ಮನೆಗೆ ಹೋಗಿದ್ದಾಳೆ ಅನ್ನೋ ಥರ ಮಾತಾಡ್ತಿದ್ಯಾ? ಅವಳು ಅಲ್ಲಿಗೆ ಹೋಗದೆ ಬೇರೆ ಎಲ್ಲಾದ್ರೂ ಹೋಗಿ ತೊಂದರೆಯಲ್ಲಿದ್ರೆ? ಹೌದು ಭಾವನವ್ರೆ, ಯಾವುದಕ್ಕೂ ಒಳ್ಳೇದು ಒಂದ್ಸಲ ಕಿಶೋರ್ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಒಳ್ಳೇದಲ್ವಾ? ಏನ್ರಿ, ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಜಾನಕಿ, ಇವಾಗ ಭಯ ಪಡೋದಲ್ಲ, ಅವಳಿ ಮನೆ ಕಾಲಿಟ್ಟಾಗ್ಲೇ ಭಯ ಪಡಬೇಕಿತ್ತು. ಅಮ್ಮ, ಒಂದ್ಸಲ ಕಿಶೋರ್ಗೆ ಫೋನ್ ಮಾಡೋಣ. ಶಿವರಾಜು ಅಣ್ಣ.
ಎಷ್ಟು ಹೆದರ್ಕೊಂಡಿದ್ವಿ ಗೊತ್ತಾ. ನೀವೆಲ್ಲರೂ ನಿದ್ದೆಯಿಂದ ಎದ್ದೊಳೋದ್ರೊಳಗೆ ನಾನು ಜಾಗಿಂಗ್ ಮುಗಿಸ್ಕೊಂಡು ಬರೋಣ ಅನ್ಕೊಂಡಿದ್ದೆ. ಆದ್ರೆ ಅಲ್ಲಿ ಒಬ್ಬ ದೊಡ್ಡ ಮನುಷ್ಯ ಬಿದ್ದ್ಬಿಟ್ಟಿದ್ರು. ಅವ್ರ ಹೆಸರು ಸಾಂಬಶಿವರಾವ್. ಸಾಂಬಶಿವರಾವ? ಅವರನ್ನ ಮನೆವರೆಗೂ ಬಿಟ್ಟು ಬಂದೆ, ಅದಕ್ಕೆ ಲೇಟ್ ಆಯ್ತು. ಅಯ್ಯೋ, ಅವರಂತೂ ನಮ್ಮ ಭಾವನವರಿಗೆ ಒಳ್ಳೆ ಸ್ನೇಹಿತ. ಅಷ್ಟಕ್ಕೂ ಮನೇಲಿರೋ ಹುಡುಗಿನ ಊರಿಗೆ ಹೋಗಿದ್ದಾಳೆ ಅಂತ ಯಾಕೆ ಅನ್ಕೋತಾ ಇದ್ದೀರಾ? ಅಷ್ಟಕ್ಕೂ ಈ ವಿಷಯನ ಹೇಳಿದ್ಯಾರು? ಪದ್ಮ ಅತ್ತೆ. ನನಗೆ ಚಾರು ಹೇಳಿದ್ದು. ನಾನು ನಿಜ ಅಂತ ಅನ್ಕೊಂಡೆ ಅಣ್ಣ. ಎಂಥ ಕೆಲಸ ಮಾಡಿದ್ದೆ ಚಾರು. ನೀನ್ ಮಾಡಿದ ಕೆಲ್ಸಕ್ಕೆ ನನ್ನ ಉಸಿರೇ ನಿಂತು ಹೋದ ಹಾಗಾಗಿತ್ತು. ಏನಮ್ಮ ಚಾರು, ಯಾಕೆ ಹೀಗೆ ಹೇಳ್ದೆ? ತಪ್ಪು. ನಮ್ಮ ಮನೇಲಿರೋರನ್ನ ನಾವೇ ಕೀಳಾಗಿ ನೋಡಬಾರ್ದು. ಅರ್ಥ ಆಯ್ತಾ? ಅರ್ಥ ಆಯ್ತು ದೊಡ್ಡಪ್ಪ. ಆದ್ಯ, ಆದ್ರೂ ನಿಮ್ಮೆಲ್ರಿಗೂ ಹೇಳ್ದೇನೆ ನಾನ್ ಯಾಕೆ ಹೊರಟೋಗ್ತೀನಿ? ನಿಜವಾಗ್ಲೂ ಹೊರಟೋಗೋಳೆ ಆಗಿದ್ರೆ ನಮ್ಮ ಅಪ್ಪನ ಜೊತೆಗೆ ಹೊರಟೋಗ್ತಿದ್ದೆ. ಇಷ್ಟೊತ್ತಾದ್ರೂ ನೀನ್ ಬರ್ಲೇ ಇಲ್ವಲ್ಲ, ಅದಕ್ಕೆ ಆಸ್ಟ್ರೇಲಿಯಾಗ ಹೊರಟೆ ಹೋಗಿದ್ಯಾ ಅಂತ ಅನ್ಕೊಂಡೆ. ಮುದ್ದು ತಂಗಿಯವರೇ, ನಿನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ಆದ್ರೂ ನಾನು ನಿಮ್ಮೆಲ್ರಿಗೂ ಹೇಳಿದ್ದೆ ಅಲ್ವಾ, ಇಲ್ಲಿ ದೊಡ್ಡಮ್ಮ ತೋರ್ಸೋ ಆತ್ಮೀಯತೆ, ದೊಡ್ಡವರು ತೋರ್ಸೋ ಜವಾಬ್ದಾರಿ, ಇದೆಲ್ಲ ಇಲ್ಲಿರ್ಬೇಕಾದ್ರೆ ಆಸ್ಟ್ರೇಲಿಯಾಗ ಹೋಗಲ್ಲ ಅಂತ. ನೀನ್ ಹೇಳ್ದೆ ಕಣಮ್ಮ. ಆದ್ರೆ ಈ ಮನೆಯಲ್ಲಿ ಕೆಲವರಿಗೆ ಅರ್ಥ. ನೀನ್ ಮಾಡಿದ ಕೆಲ್ಸಕ್ಕೆ ಎಲ್ರ ಮುಂದೆ ತಲೆ ತಗ್ಸೋ ಹಾಗಾಯ್ತಲ್ಲ ಚಾರು. ರಾತ್ರಿ ಏನೋ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂದೆ. ಏನೇ ನೀನ್ ಮಾಡಿರೋದು? ನಾನು ಕೊಟ್ಟಿರೋ ಟಾರ್ಚರ್ಗೆ ಅವಳಿಂದ ಹೊರಟು ಹೋಗಿರ್ತಾಳೇನೋ ಅಂತ ಅನ್ಕೊಂಡಿದ್ದೆ. ಹೋಗಿಲ್ಲ ಅಲ್ವಾ? ಅವಳನ್ನ ಇವಾಗ ವಿಚಾರಿಸ್ಕೊತೀನಿ. ಚಾರು, ಸುಮ್ನೆ ಯಾಕೆ ಆಸೆ ಹುಟ್ಟಿಸ್ತೀಯ ನಮ್ಮಲ್ಲಿ? ಅವಳನ್ನ ಈ ಮನೆಯಿಂದ ಆಚೆ ಕಳ್ಸಕ್ಕೆ ನಮ್ ಕೈಲೇ ಆಗ್ಲಿಲ್ಲ. ಇಲ್ಲ ಅತ್ತೆ, ಹೊರಟು ಹೋಗ್ತೀನಿ ಅಂತ ನನಗೆ ಹೇಳಿ ಮೋಸ ಮಾಡಿದಾಳೆ ಅಲ್ವಾ? ಅವಳು ನಾನು ಸುಮ್ಮನೆ ಬಿಡೋದಿಲ್ಲ. ಒಳಗಡೆ ಹೋಗಿ ಇವಾಗ ಏನ್ ಮಾಡ್ತೀನಿ ನೋಡ್ತೀರಿ. ಏ ಆದ್ಯ, ನಾನು ಹೇಳಿದ್ದೇನು ನೀನ್ ಮಾಡ್ತಿರೋದೇನು? ನಾನು ಕೊಟ್ಟಿದ್ದ ಚಾಕೆಲ್ಲ ಮರ್ತು ಹೋಗ್ತಾ ಇದೀಯಾ? ನಾನು ಮಾತಾಡಿದ್ರು ಕೇಳಿಸ್ಕೊಳ್ತೇನೆ ಆಕಳಿಸ್ತಾ ಇದೆಯಾ ಇಲ್ಲಿ? ನಾನು ಮಾತಾಡ್ತಾ ಇರೋದು ಗೋಡೆ ಜೊತೆಗೆ ಕಿಟಕಿ ಜೊತೆಗೆ ಅಲ್ಲ ಕಣೆ, ನಿನ್ ಜೊತೆಗೆ. ಏಯ್, ಏನೇ ನಾನು ಹೇಳಿದ್ದು ನಿನ್ಗಲ್ವಾ? ಬೆಳಗ್ಗೆ ಆಗೋ ಅಷ್ಟರಲ್ಲಿ ಈ ಮನೆಯಲ್ಲಿ ನಿನ್ ಚಿಕ್ಕ ಗುರ್ತು ಇರಬಾರ್ದು ಅಂತ ಹೇಳಿದ್ದೆ ತಾನೆ? ಮರ್ತು ಹೋಗ್ಬಿಟ್ಯಾ?
ಓ ಸಾರಿ ಹೇಳಿ ಇದನ್ನ ಸರಿ ಮಾಡ್ಬೋದು ಅಂತ ಅನ್ಕೋತಾ ಇದೀಯಾ? ಇವತ್ತು ಮಾತ್ರ ನಿನ್ನ ಕ್ಷಮಿಸಲ್ಲ ಕಣೆ. ನಾನಿಷ್ಟು ಜೋರ ಕಿರ್ಚಾಡ್ತಾ ಇದ್ರು ವಿಗ್ರಹ ತರ ನಿಂತ್ಕೊಂಡಿದ್ಯಲೆ. ಯಾಕೆ ಮನೆ ಬಿಟ್ಟು ಹೋಗಿಲ್ಲ? ಯಾಕೆ ಅಂತ ಮಾತಾಡೆ. ಹೇಯ್, ನಾನು ಹೋಗಲ್ಲ. ಈಗೇನ್ ಮಾಡ್ತೀಯಾ?